ನೋಡಿ, ಸ್ಯಾಡ್ ನ್ಯೂಸ್. ಮಾಜಿ ಪ್ರಧಾನಿ ದೇವೇಗೌಡರ ಅರ್ಧಾಂಗಿ ಅಸ್ತಂಗತವಾಗಿದ್ದಾರೆ. ಎಚ್ಡಿಡಿ ಪತ್ನಿ ಚೆನ್ನಮ್ಮ 85 ವರ್ಷ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ಮಗಳ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗಿದೆ. ಅನಸೂಯ ನಿವಾಸದಲ್ಲಿ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಚೆನ್ನಮ್ಮನನ್ನ ನೆನೆದು ದೇವೇಗೌಡರು ಕಣ್ಣೀರಿಟ್ಟಿದ್ದಾರೆ. ರೇವಣ್ಣ, ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ಇವರೆಲ್ಲರೂ ಕೂಡ ರಾಜಕೀಯವಾಗಿ ಬಹಳ ಬಲಿಷ್ಠ ಆಗಿದ್ದವರು. ಏನೇ ರಾಜಕೀಯವಾಗಿ ಬಲಿಷ್ಠ ಆಗಿದ್ರು ಕೂಡ ತಮ್ಮ ಕುಟುಂಬಸ್ಥರು ಅಂತ ಬಂದಾಗ ತುಂಬಾ ಸೆನ್ಸಿಟಿವ್. ಸದ್ಯ ದೇವೇಗೌಡರು ಕೂಡ ಕಣ್ಣೀರು ಹಾಕಿದ್ದಾರೆ. ಚೆನ್ನಮ್ಮನವರನ್ನ ಹಾಸ್ಪಿಟಲ್ ಅಲ್ಲಿ ಆ ಬೆಡ್ ನಲ್ಲಿ ನೋಡೋಕ್ ಸಾಧ್ಯವಾಗಲಿಲ್ಲ ಅವ್ರ ಕೈಯಲ್ಲಿ. ಚೆನ್ನಮ್ಮನ ಕೈಗಳನ್ನ ಹಿಡಿದು ಕಣ್ಣೀರು ಹಾಕಿದ್ದಾರೆ. ಮುತ್ತೈದೆ ಭಾಗ್ಯ ಅಂತಾನೆ ಹೇಳ್ಬೋದು ಚೆನ್ನಮ್ಮ ಅವರಿಗೆ. ಒಂದ್ ಕಡೆಯಲ್ಲಿ ಅವರು ಏನೂ ಹೇಳದ ಪರಿಸ್ಥಿತಿಯಲ್ಲಿದ್ದಾರೆ. ಜೊತೆಗೆ ರೇವಣ್ಣ ಕೂಡ ಕಣ್ಣೀರು ಹಾಕ್ತಾ ಇದ್ರು. ನೋಡ್ತಾ ಇದ್ವಿ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಆ ತಾಯಿ ಊಟ ಹಾಕಿದ್ದಾರೆ. ಆ ವಿನಮ್ರತೆ ನೋಡಿ. ತನ್ನ ಗಂಡ ಪ್ರಧಾನಮಂತ್ರಿ ಆಗಿದ್ದವರು, ಮುಖ್ಯಮಂತ್ರಿ ಆಗಿದ್ದವರು, ಆದ್ರೂ ಕೂಡ ಯಾವುದೇ ಹಮ್ಮು ಭಿಮ್ಮು ಏನೂ ಇಲ್ಲ ಅವರಿಗೆ. ಬಹಳ ಸಿಂಪ್ಲಿ ಆಗಿರ್ತಾರೆ. ರಾಜಕೀಯ ಚಟುವಟಿಕೆಗಳಲ್ಲಿ ಯಾವುದಕ್ಕೂ ಕೂಡ ಭಾಗಿಯಾಗ್ತಿಲ್ಲ. ಆಯ್ತು ಅವರಾಯ್ತು, ಅವ್ರ ಕೆಲಸ ಕಾರ್ಯ ಆಯ್ತು, ದೇವರ ಸ್ಮರಣೆ, ಇದರಲ್ಲೇ ಕಾಲವನ್ನ ಕಳೀತಾ ಇದ್ರು ಚೆನ್ನಮ್ಮ ಅವರು. ಇವತ್ತು ಇಹಲೋಕವನ್ನ ತ್ಯಜಿಸಿದ್ದಾರೆ. ಸಾಕಷ್ಟು ಅವರ ಅಭಿಮಾನಿಗಳಿರಬಹುದು, ಕಾರ್ಯಕರ್ತರು, ಜೊತೆಗೆ ಗಣ್ಯಾತಿ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮುಖಾಂತರ ಕಂಬನಿಯನ್ನ ಮಿಡಿದ್ರೆ ಸಾಕಷ್ಟು ಜನರು ಕೂಡ ಇವತ್ತು ಗಣ್ಯಾತಿ ಗಣ್ಯರು ಮಣಿಪಾಲ್ ಹಾಸ್ಪಿಟಲ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಚೆನ್ನಮ್ಮರ ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂತಹ ರಾಜಕೀಯ ನಾಯಕರು. ಪದ್ಮನಾಭನಗರದ ನಿವಾಸದಲ್ಲಿ ಗಣ್ಯರಿಂದ ಅಂತಿಮ ನಮನ. ಪ್ರಧಾನಿ ಮೋದಿ, ಸಿದ್ದರಾಮಯ್ಯ, ಬಿಎಸ್ವೈರಿಂದ ಸಂತಾಪ ಕೂಡ ಸಲ್ಲಿಕೆಯಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆವರೆಗೆ ಬೆಂಗಳೂರಿನಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತಿಮ ದರ್ಶನಕ್ಕೆ ಪದ್ಮನಾಭನಗರದ ಮೈದಾನದಲ್ಲಿ ಸಕಲ ಸಿದ್ಧತೆಗಳನ್ನ ಈಗ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ರಾಜಕೀಯ ನಾಯಕರು ಬರ್ತಾ ಇದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ಗಣ್ಯರಿಂದ ಅಂತಿಮ ನಮನದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ, ಸಿದ್ದರಾಮಯ್ಯ, ಬಿಎಸ್ವೈರಿಂದ ಸಂತಾಪ ಕೂಡ ಸಲ್ಲಿಕೆಯಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆವರೆಗೆ ಬೆಂಗಳೂರಿನಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಾದ ನಂತರ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗಿದೆ. ಅಂತಿಮ ದರ್ಶನಕ್ಕೆ ಪದ್ಮನಾಭನಗರದ ಮೈದಾನದಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ರಾಜಕೀಯ ನಾಯಕರು, ಗಣ್ಯಾತಿ ಗಣ್ಯರು, ಜೊತೆಗೆ ವಿಐಪಿಗಳು, ವಿವಿಐಪಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಬರುವಂತ ನಿಟ್ಟಿನಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಮೈದಾನದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೋಮವಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಅಂತ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸದ್ಯ ಈಗ ಪದ್ಮನಾಭನಗರದಲ್ಲಿ ಪಾರ್ಥಿವ ಶರೀರವನ್ನ ಕೊಂಡೊಯ್ದಿದ್ದಾರೆ ಹಾಸ್ಪಿಟಲ್. ಅಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರಿಂದ ಪೂಜೆ ಎಲ್ಲ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ದೇವೇಗೌಡರ ಅರ್ಧಾಂಗಿ, ದೇವೇಗೌಡರ ರಾಜಕೀಯ ಬಲಕ್ಕೆ ಶಕ್ತಿಯನ್ನ ತುಂಬುತ್ತಾ ಇರುವಂತವರು ಇದೇ ಚೆನ್ನಮ್ಮ ಅವರು. ಯಾಕಂತ ಹೇಳಿದ್ರೆ ಅವರು ರಾಜಕೀಯದಲ್ಲಿ ಎನಿ ಟೈಮ್ ಬ್ಯುಸಿ ಇರ್ತಾರೆ. ರಾಜಕೀಯ ನಾಯಕರಂದ್ರೆ ಹಾಗೆ ಕುಂತಲ್ಲೂ ನಿಂತಲ್ಲೂ ಬ್ಯುಸಿ ಇರ್ತಾರೆ. ಆ ಸಂದರ್ಭದಲ್ಲಿ ಮನೆ ಜವಾಬ್ದಾರಿ ಇರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಕುಟುಂಬದ ಜವಾಬ್ದಾರಿ ಅದೆಲ್ಲವೂ ಕೂಡ ನಿಭಾಯಿಸ್ತಾ ಇರುವಂತದ್ದು ಇದೇ ಚೆನ್ನಮ್ಮ ಅವರು. ಸೋಮವಾರ ಹಾಸನದಲ್ಲಿ ಚೆನ್ನಮ್ಮನವರ ಅಂತಿಮ ವಿಧಿವಿಧಾನ, ಅಂತ್ಯಕ್ರಿಯೆಯ ಸ್ಥಳ ಇನ್ನು ಫೈನಲ್ ಮಾಡಲಿಲ್ಲ ಕುಟುಂಬದ ವರ್ಗದವರು. ನಾಳೆ ಬೆಳಿಗ್ಗೆ 11 ಬಳಿಕ ಹಾಸನಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಸೋಮವಾರ ಸಂಜೆ ನಡೆಯಲಿದೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ. ಸದ್ಯ ಈಗ ಪದ್ಮನಾಭ ನಗರ ಬೆಂಗಳೂರಲ್ಲಿ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅವರ ಮನೆ ಇರೋದಲ್ಲೇ. ಸೊ ಅಲ್ಲಿ ಕುಟುಂಬಸ್ಥರಿಂದ ಪೂಜೆ ಆಗ್ತಾ ಇದೆ ಪಾರ್ಥಿವ ಶರೀರಕ್ಕೆ ಅಂತ ಗೊತ್ತಾಗ್ತಾ ಇದೆ. ಸೋಮವಾರ ಹಾಸನದಲ್ಲಿ ಚೆನ್ನಮ್ಮನವರ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆಯ ಸ್ಥಳ ಇನ್ನೂ ಕೂಡ ಫೈನಲ್ ಮಾಡಲಿಲ್ಲ ಕುಟುಂಬದ ವರ್ಗದವರು. ನಾಳೆ ಬೆಳಿಗ್ಗೆ 11 ಗಂಟೆ ಬಳಿಕ ಹಾಸನಕ್ಕೆ ಪಾರ್ಥಿವ